ನಮಸ್ತೆ ಎಲ್ಲರಿಗೂ, ನಾನು ಕಿಶನ್ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ನಾವು ಅಫ್ರೆಶ್ನ ಯಾವ ರೀತಿ ಯೂಸ್ ಮಾಡೋದು ಮತ್ತು ಅಫ್ರೆಶಿಂದ ಆಗುವಂಥ ಲಾಭಗಳು ಅಂದರೆ ಬೆನಿಫಿಟ್ಸ್ನ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಓಕೆನಾ? ಮೊದಲನೇದಾಗಿ ಅಫ್ರೆಶಲ್ಲಿ ಒಂದು ಗುಡ್ ಕೆಫೆನ್ ಇದೆ. ನಾನು ಕುಡಿಯುವಂಥ ಈ ಅಫ್ರೆಶಲ್ಲಿ ಒಂದು ಗುಡ್ ಕೆಫೆನ್ ಇದೆ. ಮತ್ತು ಈ ಅಫ್ರೆಶ್ನ ಕುಡಿಯೋದ್ರಿಂದೆಲ್ಲ ಏನು ಬೆನಿಫಿಟ್ಸ್ ಇದೆ ಅಂತಂದರೆ, ಈ ಅಫ್ರೆಶ್ ಮೇಯ್ನು ಎನರ್ಜಿ ಬೂಸ್ಟ್ ಅಪ್ ಮಾಡುತ್ತೆ. ಈ ಅಫ್ರೆಶ್ ಕುಡಿಯೋದ್ರಿಂದ ಎನರ್ಜಿ ಬೂಸ್ಟ್ ಅಪ್ ಮಾಡುತ್ತೆ ಮತ್ತು ಮೆಟಾಬಾಲಿಸಮ್ ರೇಟ್ನ ಹೈ ಮಾಡುತ್ತೆ, ಜೊತೆಗೆ ಬ್ಲಡ್ ಸೆಲ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ. ಈ ಇದೊಂದು ಅಫ್ರೆಶ್ ಇಷ್ಟು ಕೆಲಸನೂ ಮಾಡುತ್ತೆ. ಜೊತೆಗೆ ಈಗಾಗಲೇ ಹೇಳಿದ್ನೆಲ್ಲ ಕೆಫೆನ್ ಅಂತ, ಇದರಲ್ಲಿ 40% ಅಷ್ಟೇ ಕೆಫೆನ್ ಇರೋದು. ಸೂಪರ್ ಅನ್ನಿಸ್ತು ನನಗಂತೂ. ಏನಕ್ಕಂದರೆ ಬೇರೆ ಕೆಫೆನ್ಗೆ ನಾವು ಕಂಪೇರ್ ಮಾಡಿದ್ರೆ ಇದರಲ್ಲಿ ಬರೀ 40% ಅಷ್ಟೇ ಕೆಫೆನ್ ಇರೋದು. ಗುಡ್ ಕೆಫೆನ್, ಅದರಲ್ಲೂ ಗುಡ್ ಕೆಫೆನ್. ನಾನು ಕುಡಿತಿರೋಂಥ ಅಫ್ರೆಶ್ ಗುಡ್ ಕೆಫೆನು. ಮತ್ತು ಇದು ಯಾಕಂದರೆ ನನಗೆ ಪರ್ಸ್ನಲಿ ನಾನು ಹೊರಗಡೆ ಏನೇ ಒಂದು ವರ್ಕ್ ಮುಗಿಸ್ಕೊಂಡು ಟೆನ್ಷನಲ್ಲಿ ನಾನು ಬರ್ತಿದ್ರೆ ಬಂದು ಈ ಅಫ್ರೆಶ್ ಕುಡಿದ್ರೆ ನನಗೆ ಚೆನ್ನಾಗಿ ಒಂಥರ ಫೀಲ್ ಕೊಡುತ್ತೆ, ಎನರ್ಜಿ ಫೀಲ್ ಕೊಡುತ್ತೆ, ಟಯರ್ಡ್ನೆಸ್ ಅನ್ಸಲ್ಲ. ಮತ್ತು ಇದು ನಂದು ಡಿಸ್ಕ್ಲೇಮರ್, ನಾನು ಯೂಸ್ ಮಾಡ್ತಾ ಇದ್ದೀನಿ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆನಾ? ಈ ಪ್ಯಾಕ್ ಮೇಲೆ ಇರುವಂಥ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಬಗ್ಗೆ ಹೇಳ್ತೀನಿ. ಎನರ್ಜಿ 3.52 ಕ್ಯಾಲೋರಿ ಅಷ್ಟು ಎನರ್ಜಿ ಸಿಗುತ್ತೆ ಈ ಅಫ್ರೆಶಿಂದ. ಜೊತೆಗೆ ಪ್ರೋಟೀನ್ 0.05 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಹಾಗೇನೆ ನೋಡ್ತಾ ಬರೋದಾದರೆ ಶುಗರು 0.51 ಗ್ರಾಮ್ ಅಷ್ಟು ಶುಗರ್ ಇದೆ. ಅಂದರೆ ತುಂಬಾ ಕಮ್ಮಿ ಶುಗರ್ ಇದೆ ಇದರಲ್ಲಿ. ಓಕೆನಾ? ಅಂದರೆ ಲೋ ಶುಗರ್. ಹಾಗೆ ನೋಡೋದಾದರೆ ಫ್ಯಾಟ್ 0 ಸೂಪರ್ ಅಲ್ವಾ? ಫ್ಯಾಟ್ 0 ಇದೆ, ಕೊಲೆಸ್ಟ್ರಾಲ್ 0 ಇದೆ. ಆಗಲೇ ಹೇಳ್ದಂಗೆ ಕೆಫೆನ್ನು ಕೂಡ 40 ಗ್ರಾಮ್ ಅಷ್ಟು ಕೆಫೆನ್ ಇದೆ ಇದರಲ್ಲಿ. ತುಂಬಾ ಖುಷಿ ಅನಿಸುತ್ತೆ. ಯಾಕಂತಂದರೆ ಇದು ನಾವು ಯೂಸ್ ಮಾಡ್ತಿರೋ ಪ್ರಾಡಕ್ಟು ಲೇಬಲ್ಲ, ಅಂದರೆ ಈಗ ಏನು ಲೇಬಲ್ ಮೇಲೆ ಬರೆದಿದ್ದಾರೆ ಅದೇನೇ ಪ್ರಾಡಕ್ಟ್ ಒಳಗಡೆನೂ ಕೂಡ ಇರೋದು. ಮತ್ತು ಲೇಬಲ್ ಆಗಿ ಬದ್ಧವಾಗಿದೆ ನಮ್ಮ ಈ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್. ಈ ಅಫ್ರೆಶ್ನ ನಾನು ಡೈಲಿ 3 ಟೈಮ್ಸ್ ನಾನು ಯೂಸ್ ಮಾಡ್ತೀನಿ. ಮತ್ತು ನಾವೀಗ ಬೆಳಗ್ಗೆ, ಈವ್ನಿಂಗು, ಮಧ್ಯಾಹ್ನ ನಾವು ಯಾವ ಟೈಮಲ್ಲಿ ಬೇಕಾದರೂ ಈ ಅಫ್ರೆಶ್ನ ಯೂಸ್ ಮಾಡ್ಬೋದು. 3 ಟೈಮ್ ಯೂಸ್ ಮಾಡಬೇಕು. 3 ಟೈಮ್ ಅಥವಾ 4 ಟೈಮ್ ಅಷ್ಟು ನಾವು ಅಫ್ರೆಶ್ನ ಯೂಸ್ ಮಾಡ್ಬೋದು ಒಂದು ದಿನಕ್ಕೆ. ಜೊತೆಗೆ ನೀವು ಯಾರೇ ತಲೆನೋವು, ಮೈಕೈ ನೋವು, ಮಂಡಿ ನೋವು ಈ ಥರ ಸಮಸ್ಯೆಗೋಸ್ಕರ ಅಫ್ರೆಶ್ನ ಯೂಸ್ ಮಾಡೋದಲ್ಲ. ಇದು ಯಾವುದೇ ಥರದ್ದು ಮೆಡಿಕಲ್ ಸ್ಟೋರಲ್ಲಿ ಸಿಗಲ್ಲ, ಮತ್ತು ಇದು ಯಾವುದೇ ಥರದ್ದು ಮೆಡಿಷನ್ ಅಲ್ಲ. ಇದೊಂದು ಎನರ್ಜಿ ಡ್ರಿಂಕ್, ಇದೊಂದು ಫುಡ್. ನ್ಯೂಟ್ರಿಷನ್ ಅಂತಂದರೆ ಒಂದು ಫುಡ್ ಅಷ್ಟೇ. ಇದನ್ನು ಫುಡ್ ರೂಪದಲ್ಲಿ, ಅಂದರೆ ಕಾಫಿ, ಟೀ, ಲೆಮನ್ ಟೀ ಯಾವ ರೀತಿ ಯೂಸ್ ಮಾಡ್ತೀವಿ ಅದೇ ರೀತಿ ಒಂದು ಅಫ್ರೆಶ್ನ ನಾವು ಯೂಸ್ ಮಾಡಬೇಕು. ಜೊತೆಗೆ ಈಗ ಅಫ್ರೆಶ್ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಓಕೆನಾ? ಒಂದು ಗ್ಲಾಸ್ ತಗೊಂಡಿದ್ದೀನಿ. ಹಾಗೇನೆ ಅಫ್ರೆಶ್ ಓಪನ್ ಮಾಡೋಣ. ಓಪನ್ ಮಾಡಿದ್ಮೇಲೆ ಇದರಲ್ಲೇ ಸ್ಪೂನ್ ಇರುತ್ತೆ ಚಿಕ್ಕದು. ಆ ಸ್ಪೂನಲ್ಲಿ ನಾವು 1 ಸ್ಪೂನ್ ಹಾಕೋಬೇಕು. ನಾನು ಆಗಲೇ ಇಷ್ಟೆಲ್ಲ ಇನ್ಫಾರ್ಮೇಷನ್ ಹೇಳಿದ್ನಲ್ಲ, ಅದೆಲ್ಲ ಇದೊಂದು ಸ್ಪೂನ್ ಸಿಗುತ್ತೆ. ಇದೊಂದು ಸ್ಪೂನ್ ಹಾಕ್ಕೊಂಡು ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ. ಬಿಸಿನೀರು ಹಾಕಬೇಕು. ಬಿಸಿನೀರನ್ನ ಹಾಕಾದ್ಮೇಲೆ ಕುಡಿಬೋದು. ಇದು ನಾನಿವಾಗ ಮಾಡಿರೋ ಅಫ್ರೆಶ್ ಕಾಶ್ಮೀರ್ ಕಾವಾ, ಅಂದರೆ ಪ್ಯೂರ್ ಕೇಸರಿಯಿಂದ ಇದನ್ನ ಮಾಡಿರೋದು. ಇದ್ರಲ್ಲಿ ನಮ್ಮಲ್ಲೂ ಕೂಡ ತುಂಬಾ ಫ್ಲೇವರ್ಸ್ಗಳು ಸಿಗುತ್ತೆ. ಇದ್ರಲ್ಲಿ ನಾನು ಈಗ ಕುಡಿತಿರೋದು ಕಾಶ್ಮೀರ್ ಕಾವಾ. ಕಲರ್ ನೋಡಿ ಹೇಗಿದೆ, ಸೂಪರ್ ಆಗಿದೆ ಅಲ್ವಾ? ನಾನು ಇದನ್ನ ಇವಾಗ ಕುಡಿತಾ ಇದ್ದೀನಿ. ಸೂಪರ್ ಆಗಿದೆ. ಮತ್ತು ಇದನ್ನ ಅಫ್ರೆಶ್ನ ಮಾಡಬೇಕಾದ್ರೆ ಅಂದರೆ ಈಗ ಡಿಕಾಕ್ಷನ್ ಎಲ್ಲ ಕುದಿಸ್ತಾರಲ್ಲ, ಆ ಥರ ನೀರು ಹಾಕಿ ಅಫ್ರೆಶ್ ಹಾಕಿ ಕುದಿಸ್ಬಾರ್ದು. ಇದನ್ನು ಇದೇ ರೀತಿ ಮಾಡಬೇಕು. ಅಫ್ರೆಶ್ನ ಒಂದು ಲೋಟಕ್ಕೆ 1 ಸ್ಪೂನ್ ಹಾಕಿ ಬಿಸಿ ನೀರನ್ನ ಕಾಯಿಸಿ ಹಾಕೋಬೇಕು ಹೊರತು ಇದನ್ನು ಚೆನ್ನಾಗಿ ಡಿಕಾಕ್ಷನ್ ಥರ ಕುದಿಸೋದಾಗಲಿ ಅಥವಾ ಇದಕ್ಕೆ ಬೇರೆ ಏನಾದರೂ ಆ್ಯಡ್ ಮಾಡೋದಾಗಲಿ ಅದೆಲ್ಲ ಮಾಡಬಾರ್ದು. ಯಾಕಂದರೆ ಇದರಲ್ಲಿ ಪ್ರತಿಯೊಂದೂ ಇದೆ, ನಮಗೆ ಬಾಡಿಗೆ ಬೇಕಾಗಿರುವಂಥ ಪ್ರತಿಯೊಂದೂ ನ್ಯೂಟ್ರಿಷನ್ ಇದರಲ್ಲಿ ಇದೆ. ನಾವೇನಾದರೂ ಇದಕ್ಕೆ ಆ್ಯಡೆಡ್ ಏನಾದರೂ ಬೇರೆ ಮಿಕ್ಸ್ ಮಾಡಿಕೊಂಡ್ರೆ ಇದ್ರದ್ದು ನ್ಯೂಟ್ರಿಷನ್ ಹಾಳಾಗುತ್ತೆ. ಸೊ ಅದಕ್ಕೋಸ್ಕರ ಇದು ಏನಿದೆ ಅದೇ ರೀತಿ ಯೂಸ್ ಮಾಡೋಣ. ಅಂದರೆ ಏನು ನಮಗೆ ಕೊಟ್ಟಿದ್ದಾರೆ ಪ್ಯಾಕೆಟಲ್ಲಿ, ಜಸ್ಟ್ ಇದನ್ನ ಹಾಕೊಳ್ಳೋದು, ಬಿಸಿನೀರು ಹಾಕೊಳ್ಳೋದು, ಕುಡಿಯೋದಷ್ಟೇ. ಸೂಪರ್ ಅಲ್ವಾ? ಎಷ್ಟು ಈಸಿಯಾಗಿ ಮಾಡ್ತಾ ಎನರ್ಜಿನ ಇನ್ಕ್ರೀಸ್ ಕೂಡ ಮಾಡ್ಕೋಬೋದು. ತುಂಬಾ ಈಸಿಯಾಗಿದೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ, ಅಂದರೆ ಇವತ್ತು ನಾನೇನು ಅಫ್ರೆಶ್ನ ಮಾಡೋದನ್ನು ಹೇಳ್ಕೊಟ್ಟೆ, ನೆಕ್ಸ್ಟ್ ವಿಡಿಯೋದಲ್ಲಿ ಶೇಕ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.